ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಪ್ರಶ್ನೆ ಇಂದಿಗೂ ಅನೇಕರನ್ನ ಕಾಡ್ತಾ ಇದೆ. ಮಹಾನ್ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರ ಕಾಲ ಮುಗಿದ ನಂತರ ವಿಜಯನಗರದ ಭವಿಷ್ಯ ಏನಾಯಿತು? ಸಾಮ್ರಾಜ್ಯವನ್ನ ಉಳಿಸಲು ಹೋರಾಡಿದ ತಿರುಮಲರಾಯರ ಕೊನೆಯ ದಿನಗಳು ಹೇಗಿದ್ದವು? ಕೃಷ್ಣದೇವರಾಯರ ನಿಧನದ ನಂತರ ವಿಜಯನಗರ ಸಾಮ್ರಾಜ್ಯವು ನಿಧಾನವಾಗಿ ರಾಜಕೀಯ ಅಸ್ಥಿರತೆಯತ್ತ ಸಾಗತೊಡಗುತ್ತೆ. ಅನೇಕ ರಾಜಕೀಯ ಕುತಂತ್ರಗಳು, ಅಧಿಕಾರದ ಪೈಪೋಟಿಗಳು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸುತ್ತೆ. ಕೃಷ್ಣದೇವರಾಯರ ನಂತರ ತಿರುಮಲ ದೇವರಾಯರಿಗೆ ಏನಾಗುತ್ತೆ? ವಿಜಯನಗರ ಸಾಮ್ರಾಜ್ಯದ ಕೊನೆಯ ಹೋರಾಟ ಹೇಗಿತ್ತು? ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1565ರಲ್ಲಿ ನಡೆದಂತಹ ಪ್ರಸಿದ್ಧವಾದ ಘನಘೋರವಾದ ತಾಳಿಕೋಟೆ ಯುದ್ಧ. ಈ ಯುದ್ಧ ವಿಜಯನಗರದ ಇತಿಹಾಸವನ್ನೇ ಬದಲಿಸಿಬಿಡುತ್ತೆ. ಈ ಯುದ್ಧದಲ್ಲಿ ವಿಜಯನಗರದ ಸೇನೆಗೆ ಭಾರೀ ಸೋಲುಂಟಾಗುತ್ತೆ. ಸಾಮ್ರಾಜ್ಯದ ಪ್ರಮುಖ ನಾಯಕರಾಗಿದ್ದ ತಿರುಮಲ ದೇವರಾಯರು ಉಳಿದ ರಾಜಕುಟುಂಬದ ಸದಸ್ಯರನ್ನ ಹಾಗೂ ಅಪಾರ ಸಂಪತ್ತನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲು ನಿರ್ಧಾರವನ್ನು ಕೈಗೊಂಡ್ಬಿಡ್ತಾರೆ. ಈ ತಿರುಮಲರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕೃಷ್ಣದೇವರಾಯರ ಅಳಿಯ. ಅರವೀಡು ರಾಜವಂಶದ ತಿರುಮಲ ದೇವರಾಯರು ಕೃಷ್ಣದೇವರಾಯರಿಗೆ ಸಂಬಂಧದಲ್ಲಿ ಅಳಿಯನಾಗಬೇಕು. ಈತ ಕೃಷ್ಣದೇವರಾಯನ ಮಗಳು ವೆಂಗಲಾಂಬಾಳನ್ನ ವಿವಾಹವಾಗಿರ್ತಾನೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ರಾಜ ಕೃಷ್ಣದೇವರಾಯರ ಸಾವಿನ ನಂತರ ಇವರಿಗೆ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಡಲಾಗುತ್ತೆ. ವಿಜಯನಗರವನ್ನು ತೊರೆದು ಮೊದಲು ಪೆನುಕೊಂಡಕ್ಕೆ ಸಂಸಾರ ಸಮೇತ ತೆರಳುತ್ತಾರೆ. ಅಲ್ಲಿಂದಲೇ ವಿಜಯನಗರ ಸಾಮ್ರಾಜ್ಯವನ್ನು ಪುನಃ ಕಟ್ಟುವ ಪ್ರಯತ್ನವನ್ನು ಪ್ರಾರಂಭಿಸಿಬಿಡ್ತಾರೆ. ಅನೇಕ ಕಷ್ಟಗಳು, ಆಂತರಿಕ ಸಂಘರ್ಷಗಳು, ಬಾಹ್ಯ ಆಕ್ರಮಣಗಳ ನಡುವೆ ಕೂಡ ಸಾಮ್ರಾಜ್ಯವನ್ನು ಉಳಿಸಲು ನಿರಂತರವಾಗಿ ಶ್ರಮವನ್ನು ಪಡ್ತಾರೆ. 1570ರಲ್ಲಿ ತಿರುಮಲರಾಯರು ಅಧಿಕೃತವಾಗಿ ವಿಜಯನಗರದ ಅರಸರಾದರು. ಆದರೆ ಅರವೀಡು ವಂಶದ ಆಡಳಿತವನ್ನು ತರಲು ಪ್ರಾರಂಭಿಸುತ್ತಾರೆ. ಆದರೆ ಆಗಾಗಲೇ ಅವರಿಗೆ ವಯಸ್ಸಾಗಿದ್ದ ಕಾರಣ ನಿರಂತರ ಯುದ್ಧ, ರಾಜಕೀಯ ಒತ್ತಡಗಳಿಂದ ಬಳಲ್ತಾರೆ. ಇತಿಹಾಸಕಾರರ ಪ್ರಕಾರ ತಮ್ಮ ಜೀವನದ ಕೊನೆಯ ವರ್ಷಗಳಲ್ಲಿ ತಿರುಮಲ ದೇವರಾಯರು ಪೆನುಕೊಂಡದಲ್ಲೇ ಕಾಲವನ್ನು ಕಳೀತಾರೆ. ಸಾಮ್ರಾಜ್ಯದ ಹಿಂದಿನ ವೈಭವವನ್ನು ನೆನೆದು ಅದನ್ನು ಉಳಿಸಲು ಮಾಡಿದ ಹೋರಾಟದ ನಡುವೆ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಿರಬಹುದು ಎಂದು ಹೇಳಲಾಗ್ತಾ ಇದೆ. ಸುಮಾರು 1572ರಲ್ಲಿ ತಿರುಮಲ ದೇವರಾಯರು ನಿಧನರಾಗ್ತಾರೆ. ಅವರ ಕೊನೆಯ ಕ್ಷಣಗಳ ಬಗ್ಗೆ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳು ಇಲ್ಲದಿದ್ದರೂ ಕೂಡ ವಿಜಯನಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶವಾಗದಂತೆ ಉಳಿಸಲು ಅವರು ಮಾಡಿದ ಪ್ರಯತ್ನ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿದೆ. ಒಮ್ಮೆ ಜಗತ್ತಿನ ಅತ್ಯಂತ ಶ್ರೀಮಂತರ ಸಾಮ್ರಾಜ್ಯವಾಗಿದ್ದ ವಿಜಯನಗರದ ಕೊನೆಯ ಆಶಾಕಿರಣವಾಗಿದ್ದ ತಿರುಮಲ ದೇವರಾಯರು ಕೂಡ ತಮ್ಮ ಕೊನೆಯ ಉಸಿರಿನವರೆಗೂ ಸಾಮ್ರಾಜ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರೆಂದು ಇತಿಹಾಸ ಅವರನ್ನು ನೆನಪಿಸಿಕೊಳ್ಳುತ್ತೆ. ವಿಜಯನಗರದ ವೈಭವ, ಅದರ ಪತನ, ಅದನ್ನು ಉಳಿಸಲು ಹೋರಾಡಿದ ವೀರಾದಿವೀರರ ಕಥೆಗಳು ಇಂದಿಗೂ ನಮ್ಮನ್ನು ಮೂಕ ವಿಸ್ಮಿತವನ್ನಾಗಿಸುತ್ತೆ, ಆಶ್ಚರ್ಯಗೊಳಿಸುತ್ತವೆ. ಸ್ನೇಹಿತರೆ, ಹೀಗೆ ವಿಜಯನಗರದ ಪತನ ಪ್ರಾರಂಭವಾಗಿ ಕೊನೆಗೆ ಅವರ ಕೃಷ್ಣದೇವರಾಯರ ಅಳಿಯ ತಿರುಮಲ ದೇವರಾಯರಿಂದ ಅಂತ್ಯ ಕಾಣುತ್ತೆ. ಹೀಗೆ ಒಮ್ಮೆ ಐತಿಹಾಸಿಕವಾಗಿ ಮೆರೆದಾಡಿದ್ದ ಸಾಮ್ರಾಜ್ಯ ಕೊನೆಗೂ ಅವನತಿಯನ್ನು ಕಾಣುತ್ತೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.